ಅವರು ಹೇಳ್ತಾರೆ ನಮ್ ಏನೇ ತನಿಖೆ ಆಗಲಿ ತಪ್ಪಿದ ಶಿಕ್ಷೆ ಆಗಲಿ ಅಂತ ಅವರು ಹೇಳ್ತಾರೆ. ಆಗ್ಲಿ ಒಳ್ಳೇದು. ಈಗ ಒಂದು ಸಿಕ್ಕಿಲ್ಲ, 8 ಕಡೆ ತೋರಿಸ್ತು, 8 ಕಡೆ ಸಿಕ್ಕಿಲ್ಲ. ಅವನೇನು ಹೇಳಿ ಸರಿ ಇಲ್ವೋ ಏನೋ ಗೊತ್ತಿಲ್ಲ, ಹೇಳ್ಬಿಟ್ಟಾರಲ್ಲ, ಆಯ್ತು ಏನೇನು ಮಾಡಿ ಸತ್ಯ ಮಾಡಿ ಅವಾಗ ಗೌರ್ಮೆಂಟ್ ಅವರು ಸುಮ್ಮನೆ ಕರ್ಕೊಂಡು ಮಾಡ್ಕೊಂಡು ಮಂದಿರಾದ ದೇವಸ್ಥಾನಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸಲೇಬಾರ್ದು. ಅದು ಮೊದಲನೇ ತಪ್ಪು. ದೇವಸ್ಥಾನನೇ ಬೇರೆ, ಇಲ್ಲಿ ಆಗಿರೋ ಇನ್ಸಿಡೆಂಟ್ಸ್ ಬೇರೆ. ಇದಕ್ಕೆ ದುಡ್ಡು ವೇಸ್ಟ್, ಸಂಬಳಗಳು ಹಂಗೆ ದುಡ್ಕೊಳ್ಬೇಡ, ಇದಕ್ಕೆ ದುಡ್ಕೊಳ್ಬೇಡ. ಕೆಲ್ಸಕ್ಕೆ ಬಾರದೇ ಇರೋ ಮಾತುಗಳು ಮಾತಾಡಿ ದೇವಸ್ಥಾನದ ಒಳಗಡೆ ಶಿಕ್ಷೋದು ಬಿಡ್ಬೇಕು. ದೇವ್ರಿಗಿರೋ ಎಲ್ಲ ಸುಳ್ಳು ರೀ. ದೇವ್ರಿಗೆ ನಾವು ಭಕ್ತಿ ನಾವು ಮಾಡ್ಬೇಕಷ್ಟೇ, ಅಷ್ಟೇ. ದೇವ್ರೇ ನಂಬ್ಕೋಬಾರ್ದು. ನಾವು ಕೆಲಸ ಮಾಡಿದ್ರೆ ಸಂಬಳ ಬರೋದು ಎಲ್ಲಿ ಜೀವನ ಎಲ್ಲಿ ಮಾಡಕ್ಕೆ? ಕೆಲಸ ಮಾಡಬೇಕು, ಸಂಬಳ ತಗೋಬೇಕು, ಜೀವನ ಮಾಡಬೇಕು. ಬರೀ ದೇವ್ರನ್ನ ನಂಬ್ಕೊಂಡ್ರೆ ಜೀವನ ಆಗಲ್ಲ. ಅದೇನೋ ಅವರು ಈ ಗೌರ್ಮೆಂಟ್ ಅವರು ಸುಮ್ಮನೆ ಕರ್ಕೊಂಡು ಮಾಡ್ಕೊಂಡು ಕಾಣಿಸ್ತಿತ್ತು. ಈಗ ಒಂದು ಸಿಕ್ಲಿಲ್ಲ, 8 ಕಡೆ ತೋರಿಸ್ತು, 8 ಕಡೆ ಸಿಕ್ಲಿಲ್ಲ. ಅವನೇನು ಹೇಳಿ ಸರಿ ಇಲ್ವೋ ಏನೋ ಗೊತ್ತಿಲ್ಲ. ಅದನ್ನ ವೆರಿಫೈ ಮಾಡಿಲ್ವಲ್ಲ, ಅವ್ನು ಹೇಳಿ ಸರಿ ಏನೋ ಇಲ್ಲ ಅಂತ. ಅದು ಮಾಡ್ಬೇಕು ತಾನೆ, ಅದು ಮಾಡಿಲ್ಲ, ಸರಿ ಇಲ್ಲ. ಅದು ವೆರಿಫಿಕೇಶನ್ ಅವರು ಮಾಡ್ತಾ ಇರೋ ಸರಿ ಇಲ್ಲ. ಈಗ ಎಷ್ಟು ಜನಕ್ಕೆ ದುಡ್ಡು ವೇಸ್ಟ್, ಈಗ ಸಂಬಳಗಳು ವೇಸ್ಟ್ ಅವ್ರಿಗೆ. ಈಗ ಅವ್ರು ಕೆಲಸ ಮಾಡೋರಿಗೆ ಅಗ್ಗೆಯವ್ರಿಗೆ ದುಡ್ಡು ಕೊಡ್ಬೇಡ್ದ, ಇದಕ್ಕೆ ದುಡ್ಡು ಕೊಡ್ಬೇಡ್ದ, ಎಲ್ಲರಿಗೂ ದುಡ್ಡು, ಅದು ವೇಸ್ಟ್. ನಿನ್ನೆಲ್ಲ ಏನು ಸಿಕ್ಕೇ ಇಲ್ಲ, ವೇಸ್ಟ್ ಅದು, ವೇಸ್ಟ್ ಅದು. ಏನಪ್ಪ ಅದು ಸುಮ್ಮನೆ ಏನೋ ಬಂದೇ ಆಡ ಅಂದ್ಬಿಟ್ಟು ಬೆಂಡೆತ್ಬೇಕು, ಹಂಗೆ ಸರಿಯಾಗಿ ಬೆಂಡೆತ್ತಿದ್ರೆ ಸರಿ ಹೋಗುತ್ತೆ. ಸರಿ ಇಲ್ಲ ಅಂತೀರಾ? ಸಾಕ್ಷಿ ಜೀವಂತ ಸಾಕ್ಷಿ ಬಂದಿರೋದು ಸುಳ್ಳು ಅಂತೀರಾ? ಅಲ್ಲ, ಆ ಸುಳ್ಳು ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ನಿಜಾನು ಇರ್ಬೋದು. ಬಟ್ ಹೇಳಿದ್ದೆಲ್ಲ ಸುಳ್ಳಾಗಿದೆಯಲ್ಲ. ಈಗ ಇಷ್ಟು ಸಲ ಸುಳ್ಳಾಗಿದೆ, ಮುಂದೆ ನಿಜ ಆಗುತ್ತೆ ಅನ್ನೋದು ಯಾಕೆ ಗ್ಯಾರಂಟಿ? ಅಲ್ಲ, ಸುಳ್ಳು ಆಗ್ಬೋದು, ನಿಜಾನು ಆಗ್ಬೋದು, ಅದು ಯಾವ್ದು ಹೇಳಕ್ಕಾಗಲ್ಲ. ಬಟ್ ಯಾವ್ದು ನಿಜ ಆಗಿಲ್ವಲ್ಲ. ಈಗ ಅವನು ಇಲ್ಲೇ ಊದ್ತಿದೆ, ಇಲ್ಲೇ ಊದಿತ್ತು, ಇಲ್ಲೇ ಅಗ್ದಿತ್ತು ಅಂತ ಹೇಳ್ತಾನಲ್ಲ, ಒಂದು ಸಿಕ್ಕೇ ಇಲ್ಲ ಅದು 2 ದಿವಸದಿಂದ. ಅದು ಹೆಂಗೆ ನಾವು ಸತ್ಯ ಅಂತ ಹೇಳಕ್ಕಾಗುತ್ತೆ? ಇದಕ್ಕೆ ಯಾವಾಗ ನ್ಯಾಯ ಕರೆಕ್ಟಾಗಿ ಸಿಗೋದು? ಯಾವಾಗ ಒಂದ್ಸರಿ ಸತ್ಯ ಸಿಗುತ್ತೆ. ಸತ್ಯಕ್ಕೆ ಸಾವಿಲ್ಲ, ಸತ್ಯಕ್ಕೆ ಸಾವಿಲ್ಲ. ಧರ್ಮಸ್ಥಳ ಸತ್ಯ ಇದೆ, ಸತ್ಯ ಆಗುತ್ತೆ. ಸತ್ಯ ಇಲ್ಲ ಅಂದ್ರೆ ಸುಳ್ಳಾಗುತ್ತೆ. ಅವಾಗ ಏನಾಗುತ್ತೆ? ಧರ್ಮಸ್ಥಳದ ಹೆಸರೆಲ್ಲ ಹಾಳಾಗೋಗ್ಬಿಡುತ್ತೆ. ಇವಾಗ ಹಾಳಾಗಿದೆ ಅಂತ ಅನ್ಸುತ್ತಾ? ಹಾಳಾಗಿಲ್ಲ, ಹೆಸರು ಹಂಗೆ ಇದೆ. ಬಟ್ ಇವಾಗ ಸುಳ್ಳಾಗುತ್ತೆ ಅಂತ ಕಾಣಿಸುತ್ತೆ. ಸರ್, ಇವಾಗ ಈ ಇನ್ಸಿಡೆಂಟ್ ಅಲ್ಲಿ ದೇವ್ರನ್ನ ತರದ್ದು ಎಷ್ಟು ಸರಿ ಅನ್ಸುತ್ತೆ ನಿಮ್ಗೆ? ದೇವ್ರಿಗಿರೋ ಎಲ್ಲ ಸುಳ್ಳು ರೀ. ಸುಮ್ಗೆ ದೇವ್ರಿಗೆ ನಾವು ಭಕ್ತಿ ನಾವು ಮಾಡ್ಬೇಕಷ್ಟೇ, ಅಷ್ಟೇ. ದೇವ್ರೇ ನಂಬ್ಕೋಬಾರ್ದು. ನಾವು ಕೆಲಸ ಮಾಡಿದ್ರೆ ಸಂಬಳ ಬರದೆ ಎಲ್ಲಿ ಜೀವನ ಎಲ್ಲಿ ಮಾಡೋಕ್ಕಾಗುತ್ತೆ? ಕೆಲಸ ಮಾಡಬೇಕು, ಸಂಬಳ ತಗೋಬೇಕು, ಜೀವನ ಮಾಡಬೇಕು. ಬರೀ ದೇವ್ರನ್ನ ನಂಬ್ಕೊಂಡ್ರೆ ಜೀವನ ಆಗಲ್ಲ. ಅದು ಸುಳ್ಳು. ಇವಾಗ ದೇವ್ರಿಲ್ಲ ಅಲ್ಲಿ ಅಂತ ತುಂಬಾ ಜನ ಹೇಳ್ತಾರೆ. ಆದ್ರೆ ಈ ಕ್ಷೇತ್ರದಲ್ಲೇ ನ್ಯಾಯ ಸಿಕ್ಕಿಲ್ಲ ಅಲ್ಲಿ ಹೆಣ್ಮಕ್ಳಿಗೆ, ಬೇರೆ ನಾವು ಇಲ್ಲಿಂದ ಬರೋರಿಗೆ ಸಿಗುತ್ತಾ ಅಂತ ದರ್ಶನ ಹೇಳ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ನೀವು ಹಂಗೆ ಹೇಳ್ತೀರಾ? ಏನಪ್ಪಾ ಅದು ಏನಾಗಿದೆ ಏನೋ ಗೊತ್ತಿಲ್ವಲ್ಲ. ಅದು ಕರೆಕ್ಟಾಗಿ ಗೊತ್ತಿದ್ದೇ ಹೇಳ್ಬೇಕು, ಗೊತ್ತಿದ್ದೇ ಸರ್. ಈಗ ದೇವ್ರು, ಈಗ ಅಲ್ಲಿ ದೇವ್ರಿಲ್ಲ ಅಂತ ಒಂದ್ ದರ್ಶನ ಹೇಳ್ತಾರೆ, ಅಂದ್ರೆ ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಆ ಕ್ಷೇತ್ರದಲ್ಲಿ ಆಗಿರೋ ಇನ್ಸಿಡೆಂಟ್ಗೆ ಅಂತ ನೀವೇನ್ ಹೇಳ್ತೀರಾ ಸರ್? ಸತ್ಯ ಏನೋ ಇರ್ಬೋದು, ಸುಳ್ಳು ಇರ್ಬೋದು. ಇದು ಇಷ್ಟು ದಿವಸ ಸಿಕ್ಕಿರಲ್ಲ ಸತ್ಯ. ಅವನು ತೋರಿಸಿದ ಜಾಗ ಒಂದು ಪ್ಲೇಸ್ ಔಟ್ ಆಗಿರ್ಬಲ್ಲ, ಆಮೇಲೆ ಅದು ಇನ್ಸಿಡೆಂಟ್ ಎಲ್ಲ ಕೋನ್ಸಿಡ್ ಆಗಿರ್ತದೆ ಅಷ್ಟೇ. ದೇವರೇ ಏನಿಲ್ಲ, ದೇವರೇ ಒಳ್ಳೇದು ಮಾಡ್ತಾನೆ ಅಂತ ಏನಿಲ್ಲ, ಸತ್ಯ ಇಲ್ಲ. ದೇವರೇ ಎಲ್ಲವೂ ಒಳ್ಳೇದು ಮಾಡ್ತಾನೆ ಅದು ಸುಳ್ಳು. ನಾವು ಶ್ರಮ ಪಡ್ಬೇಕು, ಅವಾಗ ಸತ್ಯ ಹೊರಗೆ ಬರೋದು ಅಷ್ಟೇ, ಏನಿಲ್ಲ. ನೀವು ಹೋಗ್ತೀರಾ ಧರ್ಮಸ್ಥಳಕ್ಕೆ? 2 ಸಲ ಹೋಗಿದ್ದೀನಿ ಅಷ್ಟೇ. ಇವಾಗ ಈ ತುಂಬಾ ದಿವಸ ಆಯ್ತು ಹೋಗಿ ನಾನು. ಈಗ ಹೋಗ್ಬೇಕು ಅನ್ಸಲ್ಲ ನಿಮ್ಗೆ? ಇಲ್ಲಪ್ಪ, ನಾವು ದೇವ್ರ ಮೇಲೆ ಜಾಸ್ತಿ ನಂಬಿಕೆ ಇಲ್ಲ. ದುಡಿಬೇಕು, ತಿನ್ಬೇಕು ಅಷ್ಟೇ, ಅದನ್ನ ನಂಬಿಕೆ ಅಷ್ಟೇ. ದೇವರೇ ಮಾಡ್ತಾರೆ ಅನ್ನೋದು ಸುಳ್ಳು. ಮೊದಲನೇದಾಗಿ ಮಂದಿರಾದ ದೇವಸ್ಥಾನಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸಲೇಬಾರ್ದು. ಅದು ಮೊದಲನೇ ತಪ್ಪು. ದೇವಸ್ಥಾನನೇ ಬೇರೆ, ಇಲ್ಲಿ ಆಗಿರೋ ಇನ್ಸಿಡೆಂಟ್ಸೇ ಬೇರೆ. ಆಗಿದ್ರೆ ಸತ್ಯ ಹೊರಗಡೆ ಬರಲಿ, ಧರ್ಮ ಉಳಿಲಿ. ಯಾವಾಗ್ಲೂ ಸಹಿತ ಧರ್ಮಕ್ಕೆ ಚ್ಯುತಿ ತರಬಾರ್ದು. ಇಂದು
ದೇವಸ್ಥಾನಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಂಗೇನೋ ತಪ್ಪಾಗಿರೋ ಶಿಕ್ಷೆ ಕೊಡ್ಲಿ ಆಯ್ತಾ. ಅದ್ರ ಬಗ್ಗೆ ಬೇರೆ ಎಲ್ಲರ ಅಭಿಪ್ರಾಯಗಳು ಹೆಚ್ಚು ಅಭಿಪ್ರಾಯ ಅದನ್ನೇ. ಯಾರು ತಪ್ಪು ಮಾಡಿದ್ರೆ ಅವ್ರ ಶಿಕ್ಷೆ ಆಗ್ಲಿ. ತನಿಖೆ ನಡೆಸ್ತಾ ಇದ್ದಾರೆ, ನಡೆಸ್ಲಿ. ಅದಕ್ಕೆ ಸರ್ಕಾರನೂ ಸ್ಪಂದಿಸಿದೆ. ಈಗ SIT ಮಾಡಿದ್ದಾರೆ, ಮಾಡ್ಲಿ. ಅದ್ರ ಬಗ್ಗೆ ಎಲ್ರಿಗೂ ಒಳ್ಳೆ ಒಪಿನಿಯನ್ ಇದೆ. ಆದ್ರೆ ಸುಳ್ಳುಗಳು ಇದು ಸೃಷ್ಟಿ ಮಾಡಿ ದೇವಸ್ಥಾನ ಹಾಳು ಮಾಡೋದು ಸರಿ ಇಲ್ಲ. ಅದು ತಪ್ಪಿದೆ, ಅದು ಒಪ್ಕೋಬೇಕು. ಏನ್ ಹೇಳ್ತೀರಾ ಸರ್, ಇವಾಗ ಅಂತ ಜನಕ್ಕೆ ಇವಾಗ ಅಲ್ಲಿ ಆಗಿರೋ ಘಟನೆಗೆ ನ್ಯಾಯ ಸಿಗ್ತಾರ, ನಾವ್ ಇಲ್ಲಿಂದ ಹೋದ್ರೆ ದೇವ್ರು ಒಳ್ಳೇದ್ ಮಾಡ್ತಾರ ಅಂತ ಹೇಳೋದು ಏನ್ ಹೇಳ್ತೀರಾ? ನಮ್ಗೆ ಧರ್ಮಸ್ಥಳ ಮುಖ್ಯ. ಧರ್ಮಸ್ಥಳದಲ್ಲಿ ಆಗಿರೋದು ಸತ್ಯ ಸುಳ್ಳು ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಆತರ ತಪ್ಪಾಗಿದ್ರೆ ಅವ್ರಿಗೆ ಶಿಕ್ಷೆ ಆಗಿಲ್ಲ. ಮಂಜುನಾಥನ ಹೆಸರು ಹೇಳ್ಕೊಂಡು ತಪ್ಪು ಮಾಡಿದ್ರೆ ಅವ್ರಿಗೂ ಶಿಕ್ಷೆ. ಅವತ್ತೇ ಕಾರಣಕ್ಕೂ ಈಗ ವೀರೇಂದ್ರ ಹೆಗ್ಗಡೆ ಅವರು ಹೇಳ್ತಾರೆ, ನಮ್ ಏನೇ ತನಿಖೆ ಆಗ್ಲಿ ತಪ್ಪಿದ ಶಿಕ್ಷೆ ಆಗ್ಲಿ ಅಂತ ಅವರು ಹೇಳ್ತಾರೆ. ಆಗ್ಲಿ, ಒಳ್ಳೇದು. ಆ ತರದಿದ್ರೆ ಆಗ್ಲಿ. ಆಮೇಲೆ ಕೆಲ್ಸಕ್ಕೆ ಬಾರದೇ ಇರೋ ಮಾತುಗಳು ಮಾತಾಡಿ ದೇವಸ್ಥಾನ ಒಳಗಡೆ ಶಿಕ್ಷೋದು ಬಿಡ್ಬೇಕು. ಯಾವಾಗ ಮುಂಚೆ ಧರ್ಮಸ್ಥಳ ಮಂಜುನಾಥನ ಹೆಸರು ಹೇಳ್ಕೊಂಡು ಸುಳ್ಳು ಹೇಳೋದು ತಪ್ಪು. ಓಕೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಹೋರಾಟ ಮಾಡೋರಿಗೆ ಹೋರಾಟ ಅವ್ರಿಗೆ ಸತ್ಯ ಗೊತ್ತಿದ್ರೆ ಹೋರಾಟ ಮಾಡ್ಲಿ. ಹೋರಾಟ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಹೋರಾಟ ಮಾಡ್ಬೇಕು. ಸತ್ಯ ಹೊರಗಡೆ ಬರ್ಲಿ. ಸತ್ಯ ಹೊರಗಡೆ ಬಂದ್ರೆ ಎಲ್ರಿಗೂ ಗೊತ್ತಾಗತ್ತೆ. ಮಾಡ್ದೇನೆ ಇದ್ರೆ ಹೌದೇನೋ ತಪ್ಪಾಗಿದೇನೋ ಇದನ್ನ ಮುಚ್ಚಾಕಿದ್ದಾರೆ ಅನ್ನೋ ಒಂದು ಕಳಂಕ ಬರುತ್ತೆ. ತಪ್ಪಾಗಿದ್ರೆ ಹೊರಗಡೆ ಬರ್ಲಿ. ಅದ್ರಲ್ಲಿ ಏನ್ ಬೇರೆ ಈ ಘಟನೆ ದೇವ್ರನ್ನ ತರದ ಎಷ್ಟು ಸರಿ ಸರ್ ನೀವು ಅನ್ಸುತ್ತಾ? ತರಬಾರ್ದು. ಅಂದ್ರೆ ಆ ಕ್ಷೇತ್ರದಲ್ಲಿ ಆಗಿರೋದಕ್ಕೆ ದೇವರು ನ್ಯಾಯ ಕೊಡ್ಸಕ್ ಆಗಿಲ್ಲ. ನಾವ್ ಇಲ್ಲಿಂದ ಹೋಗಿ ಕೊಡಿಸ್ಬೇಕು, ನಮಗೆ ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ ನಂಬ್ತೀವಿ ಅಂತ ತುಂಬಾ ಜನ ಹೇಳ್ತಾರೆ. ಅದೇನೆ ಹೆಂಗೇನೆ ಹೇಳ್ಬಿಟ್ಟಾರಲ್ಲ, ಆಯ್ತು ಏನೇನ್ ಮಾಡ್ತೀರ ಮಾಡ್ರಿ, ಸತ್ಯ ಹೊರಗ್ ಬರ್ರಿ ಅಂತ ಹೇಳ್ತಾರೆ. ಅವಾಗ ಕ್ಲಿಯರ್ ಆಗ್ತದೆ, ಕ್ಲಿಯರ್ ಆಗುತ್ತೆ ಅಲ್ವಾ? ಓಕೆ, ಓವರ್ ಆಲ್ ಘಟನೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇದನ್ನ ನೋಡ್ತಾ ಇದ್ರೆ? ಏನನ್ನಲ್ಲ, ಧರ್ಮಸ್ಥಳ ಮಂಜುನಾಥ ಪಕ್ಷ ನಾವು ಅದ್ರ ಬಗ್ಗೆ ಮಾತಾಡಕ್ ಕ್ಷೇತ್ರದ ಹೆಸರು ಹಾಳು ಮಾಡ್ಬೇಕು ಅಂತ ಇದ್ದಾರೆ. ಅದೇ ಯಾರ ಚಂಡಾಳ ಇರ್ತಾರಲ್ಲ ಅವ್ರು